ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮ ಮನೇಲಿ ಕಾಂದ ಬಜ್ಜಿ ಮಾಡ್ತಾಯಿದ್ದೀವಿ. ಮಳೆಗಾಲದಲ್ಲಿ ಮಳೆ ಸುರಿತಿರುವಾಗ ಬಿಸಿ ಬಿಸಿ ಕಾಂದ ಬಜ್ಜಿ ತಿಂತಾ ಇದ್ದರೆ ಮಳೆ ಬರ್ತಾ ಇರುತ್ತೆ, ಮನಸ್ಸಲ್ಲಿ ಕೂಡ ನೀರು ಹರಿತಾನೆ ಇರುತ್ತೆ, ಬಾಯಲ್ಲೂ ನೀರು ಹರಿತಾ ಇರುತ್ತೆ. ನೋಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮೊದಲು ಕಾಂದ ಬಜ್ಜಿನ ಮಾಡಬೇಕಾದ್ರೂ ವಿಧಾನ ಹೇಗಂದರೆ, ಮೊದಲು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಯಾವ ಥರ ಅಂತಂದರೆ, ಇವಾಗ ನೋಡಿ ನಾನು ಕಟ್ ಮಾಡ್ತಿದ್ದೀನಲ್ಲ, ಈ ಥರ ಸ್ಲೈಸ್ ಆಗಿ ಬರಬೇಕು. ಇದು ಬಂದ ತಕ್ಷಣ ಇದನ್ನ ಏನು ಮಾಡಬೇಕಂತಂದರೆ, ಈ ಥರ ಮಾಡಿದರೆ ಕಿವುಚಿದ್ರೆ ಅದು ಒಂದು ಲೆಕ್ಕದಲ್ಲಿ ಈ ಥರ ಸಿಗುತ್ತೆ. ಇದರಿಂದ ತುಂಬ ಚೆನ್ನಾಗಾಗುತ್ತೆ ಕಾಂದ ಬಜ್ಜಿ. ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರುತ್ತೆ, ತಿಂದಾಗ ಮನಸ್ಸಲ್ಲಿ ನೀರು ಬಂದೇ ಬರುತ್ತೆ. ನೋಡಿ ಒಂದು ಸತಿ ಮನೇಲಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಇದರ ರುಚಿ ಅಂತ. ಇವಾಗ ಈ ಥರ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಪಾತ್ರೆಯಲ್ಲಿ ತೊಗೋಬೇಕು. ಈ ಥರ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗೆ ಹಸಿಮೆಣಸು, ಕಟ್ ಮಾಡಿರೋ ಹಸಿಮೆಣಸು, ಆಮೇಲೆ ಕರಿಬೇವು, ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಹಿಟ್ಟು ಅನ್ನುವಾಗ ಹಸಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಇವೆರಡನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಅಜ್ವಾನ ಮತ್ತು ಸೋಡಾ ಇವೆರಡನ್ನು ಹಾಕ್ಕೊಳ್ಬೇಕು. ಅಜ್ವಾನ ಹಾಕ್ಕೊಳ್ಳೋದ್ರಿಂದ ಈ ಎಣ್ಣೆಲಿ ಕರ್ದು ತಿಂದರೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆಗಳು ಯಾವುದು ಬರಲ್ಲ. ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡು ಈ ಥರ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು. ಬಿಸಿ ಎಣ್ಣೆ ಹಾಕೋದ್ರಿಂದ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಕಲಿಸ್ಕೊಂಡಿರೋ ಕಾಂದ ಮಸಾಲಾನ ಈ ಥರ ಕಾಯ್ತಿರೋ ಬಾಳಿಗೆಲಿ ಬಿಡಬೇಕು. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಕರಿತಾ ಇರಬೇಕು. ಕರೆದ್ಮೇಲೆ ಈ ಥರ ಬಂದಾಗ ಕ್ರಿಸ್ಪಿಯಾಗಿ ಯಾವ ಥರ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೀವೇ. ಯಾವ ಥರ ಇದೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಮಳೆಗಾಲದಲ್ಲಿ ತಿಂದ್ರಂತೂ ಮನಸ್ಸಲ್ಲೇ ನೀರು ಬಂದ್ಬಿಡುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ಮೆಂಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.